ಡಾಕ್ಟರ್ B.R. ಅಂಬೇಡ್ಕರ್ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಒಂದು ವೇಳೆ ಈ ಜಗತ್ತಿನಲ್ಲಿ ಹುಟ್ಟದೇ ಇದ್ದಿದ್ದರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತಿರಲಿಲ್ಲ. ಮೇಲ್ದರ್ಜೆಯ ಜನರು ಕೀಳ್ದರ್ಜೆಯ ಜನರಿಗೆ ತುಳಿತಾನೆ ಇರ್ತಾ ಇದ್ದರು. ಹಾಗೆ ಮೇಲ್ದರ್ಜೆಯ ಜನರು ಮೇಲೆ ಹೋಗ್ತಾನೆ ಇದ್ದರು. ಆದ್ದರಿಂದ ಭಗವಂತನು ಮಾನವನ ರೂಪದಲ್ಲಿ ಭೂಮಿಗೆ ಕಳಿಸಿದ ಭಗವಂತ ಅಂತ ಹೇಳ್ಬೋದು ಇವರಿಗೆ, ಅಥವಾ ದೇವತಾ ಪುರುಷ ಅಂತ ಹೇಳ್ಬೋದು ಇವರಿಗೆ, ಅಥವಾ ಜನಸಾಮಾನ್ಯರ ಕಷ್ಟಗಳನ್ನು ನೋಡು, ಜನಸಾಮಾನ್ಯರ ದುಃಖಗಳನ್ನು ದುಮಾನಗಳನ್ನು ನೋಡು ಎಂದು ಶ್ರೀ ಕೃಷ್ಣ ಪರಮಾತ್ಮ ರೂಪದಲ್ಲೇ ಹುಟ್ಟಿರುವ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶದಕ್ಕೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಥವಾ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕೊಟ್ಟು ಇಡೀ ಜಗತ್ತಿಗೆ ಹೇಗೆ ಬಾಳಬೇಕು, ಹೇಗೆ ಯಾವ ದಾರಿಗೆ ಹೋದರೆ ಇಡೀ ಜಗತ್ತು ಮುಂದಕ್ಕೆ ಹೋಗುತ್ತದೆ ಮತ್ತು ಈ ಜಗತ್ತಿಗೆ ಒಂದು ದಾರಿ ದೀಪವಾಗಿರುವ ಮಹಾನ್ ಪುರುಷ ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಅವರ ಹುಟ್ಟು, ಅವರ ತಂದೆ ಹೆಸರು, ಅವರು ಎಲ್ಲಿ ಹುಟ್ಟಿದರು, ಏನು ಎಷ್ಟು ಎಜುಕೇಷನ್ ಮಾಡಿದರು, ಪ್ರತಿಯೊಂದು ಹೇಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ಮೊದಲು ಇವರು ಹುಟ್ಟಿದ್ದು ಊರು ಭಾರತ ದೇಶದ ಮಧ್ಯಪ್ರದೇಶ ಮಹೋಲ್ ಒಂದು ಊರಲ್ಲಿ. ಜನನವಾಗಿದ್ದು 14 ಏಪ್ರಿಲ್ ತಿಂಗಳು 1896ರಲ್ಲಿ. ತಂದೆ ಹೆಸರು ರಾಮ್ಜಿ ಸಕ್ಪಾಲ್, ತಾಯಿ ಹೆಸರು ಭೀಮಾಬಾಯಿ ಸಕ್ಪಾಲ್. ಇವರ ಸುಖದ ಸಂಸಾರದ ಫಲವಾಗಿ ಅಂದರೆ ರಾಮೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ಸುಖದ ಸಂಸಾರದ ಫಲವಾಗಿ 14 ಜನ ಮಕ್ಕಳಾಗಿ ಹುಟ್ಟುತ್ತಾರೆ. ಈ ರಾಮೋಜಿ ಸಕ್ಪಾಲ್ ಅವರು ಸುಬೇದಾರಾಗಿ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಮಹಾನ್ ವ್ಯಕ್ತಿಯ ಪುತ್ರನಾಗಿ ಹುಟ್ಟಿರೋದೇ ಡಾಕ್ಟರ್ B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ತಾತನ ಹೆಸರು ಮಾಲೋಜಿ ಸಕ್ಪಾಲ್. ಈ ಮಾಲೋಜಿ ಸಕ್ಪಾಲ್ ತುಂಬ ಪ್ರೀತಿಯಿಂದ ಹುಟ್ಟ ಹೆಸರು ಡಾಕ್ಟರ್ B.R. ಅಂಬೇಡ್ಕರ್ ಹುಟ್ಟ ಹೆಸರು ಅಂದರೆ ಅಂಬಾ ವಾಡೇಕರ್ ಅಂತೇಳಿ. ಅಂಬಾ ವಾಡೇಕರ್ ಎಂಬುದು ಇವರ ಹುಟ್ಟೆಸರು. ಆದ್ದರಿಂದ ಇವರಿಗೆ ಅಂಬೇಡ್ಕರ್ ಎಂಬುದು ಸಿಂಪಲಾಗಿ ಒಬ್ಬ ಟೀಚರ್, ತುಂಬ ಬ್ರಾಹ್ಮಣ ಟೀಚರ್ ಇರ್ತಾರೆ, ಸಿಂಪಲಾಗಿ ಅಂಬೇಡ್ಕರ್ ಅಂತ ಹೆಸರಿಡ್ತಾರೆ. ಅವರ ಪ್ರೀತಿಯ ಪಾತ್ರಕ್ಕೆ, ಪ್ರೇಮಕ್ಕೆ ಮತ್ತು ಈತನ ಜಾಣತನಕ್ಕೆ ಹೆಸರು ಬದಲಾಯಿಸಿದ್ದು ಇವರ ಟೀಚರು. ಇವತ್ತಿನ ದಿನದಲ್ಲಿ ನಾವು 2 ಮಕ್ಕಳು ಸಾಕೋದು ಕಷ್ಟವಾಗಿದೆ. ಆದರೆ ಇದೇ ಭೀಮಾಬಾಯಿ ಮತ್ತು ರಾಮೋಜಿ ಸಕ್ಪಾಲ್ ಅವರ 14ನೇ ಪುತ್ರವಾಗಿ ಹುಟ್ಟಿದ್ದೇ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಡಾಕ್ಟರ್ B.R. ಅಂಬೇಡ್ಕರ್ ಹುಟ್ಟಿದ್ದು ಅತಿ ಕೀಳವರ್ಗದ ಜನಾಂಗದಲ್ಲಿ. ಆದರೆ ಅದೇ ಜನಾಂಗಕ್ಕೆ ಇವತ್ತು ಅವರು ದಾರಿ ದೀಪನಾಗಿ ಮತ್ತು ಬೆಳಕಾಗಿ ಇಡೀ ಜಗತ್ತಕ್ಕೆ ತೋರಿಸಿಕೊಟ್ಟ ಮಹಾನ್ ಭಗವಂತನ ರೂಪ ತಾಳಿ ಬಂದಿರುವ ಮಹಾನ್ ಪುಣ್ಯವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತಿನ ದಿನ ಇವರಿಗೆ ಸಂವಿಧಾನದ ಶಿಲ್ಪಿ ಎಂದು ಕರೀತಾರೆ, ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೀತಾರೆ, ಅಥವಾ ಭಾರತ ದೇಶದ ನೈಜ ವ್ಯಕ್ತಿ ಅಂತ ಕರೀತಾರೆ, ಅಥವಾ ಭಗವಂತನು ಅಂತ ಕರೀತಾರೆ.
ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒದಗಿಸಿಕೊಟ್ಟ ಪ್ರತಿಯೊಬ್ಬರಿಗೆ ಅಧಿಕಾರವನ್ನು ತಂದುಕೊಟ್ಟ ಒಬ್ಬ ಮಹಾನ ನಾಯಕ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಾಯಿಯು ಅನಾರೋಗ್ಯದಿಂದ 1896ರಂದು ಭೀಮಾಬಾಯಿಯನ್ನು ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಆಗ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಲನೆ ಪೋಷಣೆ ಪ್ರತಿಯೊಂದು ಅವರ ಅಜ್ಜಿಯೇ ಮಾಡುತ್ತಿರುತ್ತಾರೆ. ಬಾಬಾ ಸಾಹೇಬರಿಗೆ ನಾನಾ ತೊಂದರೆ ಆಗುತ್ತೆ. ಕಟ್ಟಿಂಗ್ ಮಾಡಬೇಕಂದ್ರೆ ಅಜ್ಜಿನೇ ಮಾಡ್ತಾಳೆ. ಎಲ್ಲಿಯಾದರೂ ನೀರು ಕುಡ್ಲಿಕ್ಕೆ ಹೋದರೆ ಬಾವಿಗೆ ಮುಟ್ಟಕ್ಕೆ ಬಿಡಲ್ಲ. ಅಂಥ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಕಷ್ಟಪಟ್ಟು ಒಂದು ಜೀವನದಲ್ಲಿ ಮುಂದೆ ಬಂದಿದ್ದು ಈ ಮಹಾಪುಣ್ಯವಂತ. ಇವರು ಮದುವೆ ಆಗುವುದು ರಮಾಬಾಯಿ ಅಂಬೇಡ್ಕರ್, ಅಂದರೆ ರಮಾಬಾಯಿಗೆ ಮದುವೆ ಆಗ್ತಾರೆ. ಆದರೆ ಅವರಿಗೆ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಆಗ ಸವಿತಾಬಾಯಿಯನ್ನು ಮದುವೆ ಆಗ್ತಾರೆ. ಅವರು 1948ರಲ್ಲಿ. ಅದು ಕೂಡ ಅವರಿಗೆ ಹೇಗೆ ನೋಡಿಕೊಳ್ಳುತ್ತಾರೆ, ಯಾವ ಥರ ನೋಡ್ತಾರೆ, ಇತಿಹಾಸದಲ್ಲಿ ಬಂದಿದ್ದೆ. ಅದು ಮುಂದೆ ನಾನು ತಿಳಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾಥಮಿಕ ಶಾಲೆ ಇವತ್ತಿನ ದಿನ ಸಾತಾರ ಎಂಬ ಊರು, ಅಂದರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಸ್ಕೂಲು ಸೇರಿಸ್ತಾರೆ. ಅಲ್ಲಿ ನಾನಾ ತೊಂದರೆ ಅನುಭವಿಸ್ತಾರೆ. ಒಂದು ದಿನ ಸ್ಕೂಲ್ ಚಪರಾಸಿ ಬರುವುದಿಲ್ಲ. ಆಗ ಬಾಬಾ ಸಾಹೇಬರು ಒಂದು ಗ್ಲಾಸಿಂದ ನೀರು ಕುಡಿದರೆ ಇಡೀ ಶಾಲೆಯ ಸ್ಕೂಲ್ ಹುಡುಗರು ಒಂದಾಗಿ ಜಾತಿ ನಿಂದನೆ ಮಾಡಿ ಬೈಯುತ್ತಾರೆ. ಆ ವಿಷಯ ತನ್ನ ತಂದೆಗೆ ಹೇಳುತ್ತಾರೆ. ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಗ ಮಗ, ಈ ಸಮಾಜವೇ ಹೀಗೆ, ಅದಕ್ಕಾಗಿ ನೀನು ಹೋರಾಟ ಮಾಡಬೇಕು, ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಮಗನೇ ಎಂದು, ಸಮಾಜಕ್ಕೆ ದಾರಿದೀಪ ನೀನಾಗಬೇಕು ಎಂದು ಅವರಿಗೆ ಹಿತವಚನ ಹೇಳುತ್ತಾರೆ. ಬಾಬಾ ಸಾಹೇಬರು ಆಯಿತು ಅಪ್ಪ ಅಂತ ಹೇಳಿ ಸ್ಕೂಲಿಗೆ ಹೋಗುತ್ತಾರೆ. 1904 ಆದಮೇಲೆ ಸತ್ಪಾಲ್ನಿಗೆ ಕೆಲಸ ಇರುವುದಿಲ್ಲ. ಆಗ ಬಾಂಬೆಗೆ ಬರಬೇಕಾಗುತ್ತದೆ. ಆಗ ತಂದೆ ಸತ್ಪಾಲ್ ಸುಬೇದಾರ್ ಕೆಲಸ ಮಾಡಿದ್ದರಿಂದ 10 ಜನರು ಅಧಿಕಾರಿಗಳು ಪರಿಚಯರಾಗಿರುತ್ತಾರೆ. ಸ್ಕೂಲಲ್ಲಿ ಯಾರೂ ಸೇರಿಸುವುದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ. ಆಗ ಒಬ್ಬ ಅಧಿಕಾರಿ ಬಾಂಬೆಯ ಎಲಿಫೆಂಟ್ ಹೈಸ್ಕೂಲಲ್ಲಿ ಪತ್ರ ಕೊಡುತ್ತಾರೆ. ಅಲ್ಲಿ ಸೇರಿಸಿಕೊಳ್ಳುತ್ತಾರೆ. ಆದರೆ ಅಲ್ಲಿ ಜಾತಿ ನಿಂದನೆ. ಒಂದು ದಿನ ಗಣಿತ ಮಾಸ್ಟರ್ ಮಹಾದೇವ್ ಅಂಬೇಡ್ಕರ್ ನೋಡಿ ಅವರಿಗೆ ಏನೋ ಒಂದು ಕರುಣೆ ಬರುತ್ತದೆ. ಈ ಹುಡುಗನ ಹಣೆಬರದಲ್ಲಿ ಏನೋ ಇದೆ ಅಂಥೇಳಿ ಆಗ ಅವರು ಅವನ ಬಗ್ಗೆ ಕರುಣೆ ತೋರಿಸ್ತಾರೆ. ಆಗ ಆತನಿಗೆ ಏನೋ ಮನಸ್ಸಿನಲ್ಲಿ ಹೇಳುತ್ತಾ ಇರುತ್ತೆ. ಅವರು ಕೂಡ ಬ್ರಾಹ್ಮಣರಾಗಿರುತ್ತಾರೆ. ಆದರೆ ಅವರು ಬಾಬಾ ಸಾಹೇಬರ ಪ್ರೀತಿ ಪ್ರೇಮದಿಂದ ನೋಡಿ ಬಾಬಾ ಸಾಹೇಬರ ಮನಸ್ಸನ್ನು ಗೆಲ್ಲುತ್ತಾರೆ. ಅಂಬೇಡ್ಕರ್ ಕೂಡ ಅವರ ಮನಸ್ಸನ್ನು ಗೆಲ್ಲುತ್ತಾರೆ. ತುಂಬ ಪ್ರೀತಿಯಿಂದ ಹಂಚಿಕೊಂಡ್ರ ಮಾಸ್ಟರವರು ಪ್ರತಿದಿನ ಊಟ ಕೂಡ ಕೊಡುತ್ತಾರೆ. ಆಗ ಬಾಬನಿಗೆ ಏನೋ ಆನಂದವಾಗುತ್ತಿತ್ತು. ಯಾಕಂದರೆ ಬ್ರಾಹ್ಮಣನ ಮನೆಯಲ್ಲಿ ಊಟ ಸಿಗೋದೇ ಅಪರೂಪ. ಆದರೂ ಆ ಬ್ರಾಹ್ಮಣ ಟೀಚರ್ ಬಂದು ಊಟ ಕೊಡುತ್ತಿರುವಾಗ ಆತನಿಗೆ ತುಂಬ ಆನಂದ ಆಗುತ್ತೆ. ಹಾಗೆ ಬಾಬನ ಹೆಸರು ಮೊದಲು ಭೀಮರಾವ್ ಸತ್ಪಾಲ್ ಅಂಬೇಡ್ಕರ್ ಅಥವಾ ಅಂಬೇವಾಡೆ ಎಂದಿದ್ದು. ಅವರು ಕೇವಲ ಸಿಂಪಲಾಗಿ ದೊಡ್ಡ ಹೆಸರಿರುವುದನ್ನು ಅವರು ಸಿಂಪಲಾಗಿ ಭೀಮರಾವ್ ಅಂಬೇಡ್ಕರ್ ಎಂದು ನಾಮಕರಣ ಮಾಡುತ್ತಾರೆ. 4/4/1906 ರಮಾಬಾಯಿ ಜೊತೆಯಲ್ಲಿ ವಿವಾಹವಾಗುತ್ತೆ. 15 ವರ್ಷ ಆಗುತ್ತೆ. 1907 SSLC
ಇಡೀ ಸ್ಕೂಲಲ್ಲೇ ಪ್ರಥಮ ರ್ಯಾಂಕ್ ಬಾಬಾ ಸಾಹೇಬರು ಪಡೆಯುತ್ತಾರೆ. 1908ರಲ್ಲಿ ಎಲಿಫೆಂಟ್ ಕಾಲೇಜಿಗೆ ಪ್ರವೇಶ ಮಾಡುತ್ತಾರೆ. ಅಲ್ಲಿಯ ಜಾತಿ ನಿಂದನೆ 1912 ಬಾಬನಿಗೆ ಒಂದು ಮಗುವಾಗುತ್ತೆ. ಅವರ ಹೆಸರು ಯಶವಂತ ಎಂಬ ಹೆಸರು ನಾಮಕರಣ ಮಾಡುತ್ತಾರೆ. ಅವರ ಕಡೆ ಗಮನ ಕೂಡ ಕೊಡುವುದಿಲ್ಲ, ಕೇವಲ ಓದು ಕಡೆ ಗಮನ ಕೊಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಓದಿ 1913ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಿಂದ BA ಪಾಸಾಗುತ್ತಾರೆ. ಅದೇ ವರ್ಷದಲ್ಲಿ 1913 ಫೆಬ್ರವರಿಯಲ್ಲಿ ತಂದೆ ಸತ್ಪಾಲ್ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಆಗ ಧೈರ್ಯ ಗೆಡುವುದಿಲ್ಲ. ತಂದೆ ಕೊಟ್ಟಿದ್ದ ಮಾತು ನಿರ್ವಹಿಸಲೇಬೇಕು, ಆಗ ಮಾತ್ರ ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗುವುದು ಮತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸ್ಥಾಪನೆ ಮಾಡುವುದು ಅಂಥೇಳಿ ದೃಢ ನಿರ್ಧಾರ ಮಾಡ್ತಾರೆ. ಮುಂದೆ ಓದು ಬೇಕಾದರೆ ಹಣ ಬೇಕಾಗುತ್ತದೆ. ಆಗ ಶ್ರೀಮಂತ ಮಹಾರಾಜ ಸಂಭಾಜಿ ಗಾಯಕ್ವಾಡ್ ವಿದ್ಯಾರ್ಥಿ ವೇತನ ಕೊಡುತ್ತಾರೆ. ಆಗ ಉನ್ನತ ಶಿಕ್ಷಣಕ್ಕಾಗಿ ಏಪ್ರಿಲ್ 1913ರಂದು ಅಮೇರಿಕಾಗೆ ಹೋಗುತ್ತಾರೆ. ಜುಲೈ 1913 ಕೊಲಂಬಿಯಾ ವಿಶ್ವವಿದ್ಯಾಲಯ ಪ್ರವೇಶ ಪಡೆಯುತ್ತಾರೆ. ದಿನಾಂಕ 4/4/1906ರಲ್ಲಿ ತನ್ನ ಧರ್ಮಪತ್ನಿಯು ಸ್ವರ್ಗವಾಸಿಯಾಗಿದ್ದರಿಂದ ಅವರಿಗೆ ತುಂಬ ಚಿಂತೆ ಆಗುತ್ತೆ. ದಿನಕ್ಕೆ 4 ಗಂಟೆ ಮಾತ್ರ ನಿದ್ದೆ ಮಾಡುತ್ತಾರೆ. ಓದುವುದು ಮಾತ್ರ ಅವರ ಕೆಲಸ ಆಗಿರುತ್ತದೆ. ಆದ್ದರಿಂದ ಜೂನ್ 1915 ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮುಖ್ಯ ವಿಷಯವಾಗಿ MA ಪದವಿ ಜೊತೆಗೆ ಸಾಮಾನ್ಯ ಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ವಿಷಯಗಳು ಕೂಡ ಅಧ್ಯಯನ ಮಾಡುತ್ತಾರೆ. ಒಟ್ಟಿನಲ್ಲಿ ಒಂದು ಬಿಟ್ಟು ಬೇರೆ ಏನೂ ಮಾಡುತ್ತಿರಲಿಲ್ಲ. 1000 ದಿನಕ್ಕೆ 1600 ಪುಸ್ತಕ ಓದಿ ದಿನಾಲು ದಾಖಲೆ ಮಾಡುತ್ತಿದ್ದರು ಬಾಬಾ ಸಾಹೇಬರವರು. ಒಂದು ದಿನ ಓದಿದ್ದು ಅಂದರೆ ಇವತ್ತಿನ ದಿನ ವ್ಯರ್ಥವಾಯಿತು ಎಂದು ಅವರು ಚಿಂತೆ ಮಾಡುತ್ತಿದ್ದರು. ಮೇ 1916ರಲ್ಲಿ ವಿಶ್ವವಿದ್ಯಾಲಯದಲ್ಲಿ ವಿಚಾರ ಸಂಕಿರಣದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಕುರಿತು ಪ್ರಬಂಧ ಮಂಡನೆ ಮಾಡುತ್ತಿದ್ದರು. ಅದರಲ್ಲಿ ದಲಿತರ ಯಾವ ರೀತಿ ನ್ಯಾಯ ಸಿಗಬೇಕು ಎಲ್ಲವೂ ಮಂಡನೆ ಮಾಡಿದರು. ಅದಕ್ಕೆ ಅವರು ವಿ ನ್ಯಾಷನಲ್ ಡಿವಿಡೆಂಟ್ ಆಫ್ ಐಡೆಂಟಿಫೈ ಹಿಸ್ಟ್ರಿಕಲ್ ಆ್ಯಂಡ್ ಅನ್ಕಲ್ಚರಲ್ ಸ್ಟಡಿ PhD ಪ್ರಬಂಧ ರಚನೆ ಮಾಡಿದರು. ಅವರಿಗೆ ಒಂದು ಕೊರಗು ಇತ್ತು, ಜೊತೆ ಹೋಗಬೇಕು, ಎಲ್ಲರೂ ಒಂದಾಗಬೇಕು, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಹೆಣ್ಣು ಮಕ್ಕಳು ಕೂಡ ಪದವಿಗೆ ಹೋಗಬೇಕು, ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದರಲ್ಲಿ ಸ್ವತಂತ್ರ ಸಿಗಬೇಕೆಂಬುದು ಅವರಿಗೆ ಹುಟ್ಟಿನಿಂದಲೇ ಚಿಂತೆ ಇತ್ತು. ಆದ್ದರಿಂದ ಜವಾಹರ್ಲಾಲ್ ನೆಹರು ಅವರ ಸಚಿವ ಸಂಪುಟದಲ್ಲಿ ಅವರು ಕಾನೂನು ಸಚಿವರಾಗಿದ್ದಾಗ ಹೆಣ್ಣು ಮಗಳಿಗೆ ಸ್ವತಂತ್ರ ಬಗ್ಗೆ ಕೇಳುವಾಗ ಅವರಿಗೆ ಅಲ್ಲಿ ನ್ಯಾಯ ಸಿಗದಿದ್ದರಿಂದ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮಹಾನ್ ವ್ಯಕ್ತಿ ಅಂದರೆ ಇವರೇ, ನಮ್ಮ ಕಾನೂನು ಸಚಿವರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜೂನ್ 1916 ಅಂದರೆ ಜೂನ್ 1916 ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಲಂಡನ್ ಸ್ಕೂಲ್ ಆಫ್ ಎಕಾನಮಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅರ್ಥಶಾಸ್ತ್ರ MSc ಪದವಿಗೆ ಪ್ರವೇಶ ಮಾಡಿದರು. ಕಷ್ಟಪಟ್ಟು ಓದಿ 7 ವರ್ಷ ಓದುವ ವಿಷಯ 2 ವರ್ಷದಲ್ಲಿ ಓದಿ ಮುಕ್ತಾಯ ಮಾಡಿದರು. 1917 ಕೊಲಂಬಿಯಾ ವಿಶ್ವವಿದ್ಯಾಲಯದ PhD ಪದವಿ ಘೋಷಣೆಯಾದಾಗ ಇಡೀ ನಮ್ಮ ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ PhD ಪಡೆದ ಮಹಾನ್ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದರು. ಹಾಗೆ ಬರೋಡಾ ಮಹಾರಾಜ ವಿದ್ಯಾರ್ಥಿಯ ವೇತನ ವಾಯ್ದೆ ಮುಕ್ತಾಯವಾಗಿತ್ತು. ಆಗ ಲಂಡನ್ನಿನ ವಿಶ್ವವಿದ್ಯಾಲಯ ವಿಶೇಷ ವಿದ್ಯಾರ್ಥಿಯ ವೇತನ ನೀಡಿ
ಸಹಾಯಧನ ನೀಡಿತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. 1917ರಲ್ಲಿ ಭಾರತ ಬಂದೂರು ಅಲ್ಲಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವಾಗ ಬರೋಡಾ ಮಹಾರಾಜರು ಅವರು 1917ರಲ್ಲಿ ರಕ್ಷಣೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಹಾಗೆ ಹಣಕಾಸಿನ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಬಡ್ತಿ ಪಡೆದಿದ್ದರು. ಆದರೆ ಅಲ್ಲಿ ಜಾತಿ ವ್ಯವಸ್ಥೆ, ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಇರುತ್ತಂದರೆ ಮನುಷ್ಯನಿಗೆ ಸಾಯಿಸೋರಿಗೂ ಜಾತಿ ವ್ಯವಸ್ಥೆ ಇರುತ್ತೆ. ಆದರೆ ಅಲ್ಲಿ ಇರುವ ಬ್ರಾಹ್ಮಣರು ಹೀಯಾಳಿಸಿ ಮನಸ್ಸಿಗೆ ಘಾಸಿ ಮಾಡಿ ಕೆಲಸ ಬಿಡುವ ಹಾಗೆ ಮಾಡಿದರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಆಗ ಜಾತಿ ಅದರಿಂದ 1917ರಂದು ಸ್ಮಾಲ್ ಹೋಲ್ಡಿಂಗ್ ಇನ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಕೃತಿ ಪ್ರಕಟವಾಯಿತು. ಆ ಕೃತಿ ಪ್ರಕಟವಾಗದಿಂದ ಅವರ ಜೀವನವೇ ಪ್ರೇರಣೆಯಾಗಿತ್ತು. 1918 4ರಲ್ಲಿ ನಡೆದ ದಿನ ದಲಿತರ ಸಮುದಾಯಗಳ ಸಮೂಹದಲ್ಲಿ ಭಾಗಿಯಾಗಿದ್ದರು. ನವೆಂಬರ್ 1918 ಬಾಂಬೆಯ ಸೈನಿಕ್ ಹ್ಯಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದರು. ಅಲ್ಲಿಯೂ ಸ್ವಲ್ಪ ದಿನ ಕೆಲಸ ಮಾಡಿ ಅವರಿಗೆ ಒಂದೇ ಒಂದು ಗುರಿ ಇತ್ತು. ದೀನ ದಲಿತರಿಗಾಗಿ ಮತ್ತು ಜನಸಾಮಾನ್ಯರಿಗಾಗಿ, ಮಹಿಳೆಯರಿಗಾಗಿ ಸಮಾಜದಲ್ಲಿ ನ್ಯಾಯ, ಸಮಾನ ಹಕ್ಕು ಕೊಡಿಸಲೇಬೇಕೆಂಬ ಒಂದೇ ಒಂದು ಗುರಿ ಇತ್ತು. ಅದಕ್ಕೋಸ್ಕರ 31/1/1920ರಂದು ದೀನ ದಲಿತರಿಗೋಸ್ಕರವೇ ಮೂಕ ನಾಯಕ ಎಂಬ ದಿನಪತ್ರಿಕೆ ಬಿಡುಗಡೆ ಮಾಡಿದರು. ಅದು ದಿನಪತ್ರಿಕೆ ಮಾಡಿ ಇಡೀ ಜನಸಾಮಾನ್ಯರಿಗೆ ಏಕತಾ ಮನೋಭಾವವನ್ನು ತೋರಿಸಿಕೊಟ್ಟದ ಮಹಾನ್ ವ್ಯಕ್ತಿ ಅಂದರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು. 21/3/1920ರಂದು ಒಂದು ದೊಡ್ಡ ಸಭೆ ನಡೆದಿತ್ತು. ಅದು ಛತ್ರಪತಿ ಸಾಹು ಮಹಾರಾಜರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕೋಲ್ಹಾಪುರದಲ್ಲಿ ಆ ಸಭೆ ನಡೆಯಿತು. ಆ ಸಭೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದರು. ದೀನದಲಿತರು, ಮಹಿಳೆಯರು ಸಭೆಯಲ್ಲಿ ಭಾಗಿಯಾಗಿ ಜನರಿಗೆ ಹುರುಪು ತುಂಬಿದರು. ವಿದ್ಯಾಭ್ಯಾಸ ಮುಂದುವರಿಸಲು ಮತ್ತು 1920ರಂದು ತನ್ನ ಕಾಲೇಜಿನ ಹುದ್ದೆಗೆ ರಾಜೀನಾಮೆ ಕೂಡ ಕೊಟ್ಟರು. ಮೇ 1920ರಲ್ಲಿ ಅಸ್ಪೃಶ್ಯ ದಲಿತರ ಸಮಾವೇಶದಲ್ಲಿ ಇತಿಹಾಸ ಸಾರುವ ಭಾಷಣ ಮಾಡಿ ಜನರ ಮಾತಿಗೆ, ಜನರ ಮನಸ್ಸಿಗೆ ಮೆಚ್ಚುಗೆ ಪಡೆದರು. ಅಂಥ ಮಹಾನ ಭಾಷಣ ಮಾಡಿದ್ದ ಡಾಕ್ಟರ್ BR ಅಂಬೇಡ್ಕರ್. ಹಾಗೆ ಕ್ರಾಂತಿಯ ಬೀಜ ಬಿತ್ತಿದರು. ಜನರು ಹೇಗಿರಬೇಕು, ಹೇಗಿದ್ದರೆ ಜನರು ನಮಗೆ ನ್ಯಾಯ ಕೊಡುತ್ತಾರೆ, ಹೇಗೆ ಬಿದ್ದರೆ ನಮಗೆ ಕಾಲಿಗೆ ಜನ ತುಳಿತಾರೆ ಅಂತೇಳಿ ದಾರಿ ಮಾಡಿಕೊಟ್ಟಿದ್ದೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂದರೆ ಆ ಜನರು ನೋಡಿ ಆಗ ಅಧಿಕಾರಿಗಳು ದಂಗಾಗಿದ್ದರು. ಒಂದು ಕಡೆ ಸ್ವತಂತ್ರ ಚಳವಳಿ, ಮತ್ತೊಂದು ಕಡೆ ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿ. ಹೀಗೆ ಚಳವಳಿಗಳು ನೋಡಿ ಬ್ರಿಟಿಷರೇ ಸಾಕಾಗಿ ಹೋಗಿದ್ದರು. ಅಲ್ಲಿ ಬಾಬಾ ಕರ್ಮವೀರ ಶಿಂದೆ ವಿರುದ್ಧವಾಗಿ ಭಾಷಣ ಮಾಡಿದರು. ಕಾರಣ ಶಿಂದೆ ಎರಡೂ ಕಡೆ ಇದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಸಾವಿರಾರು ಜಾತಿ ಇರುವುದರಿಂದ ಮತ್ತು ಹಿಂದೂ ಧರ್ಮದಲ್ಲಿ ಅವರಿಗೆ ಕೊಟ್ಟಿರುವ ಕಷ್ಟಗಳನ್ನು ನೋಡಿ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆದರೆಂದು ಇತಿಹಾಸ ಹೇಳುತ್ತದೆ, ನಾವು ಹೇಳುತ್ತಿಲ್ಲ. ಒಟ್ಟಿನಲ್ಲಿ ಇವರ ಸಾವು ಹೇಗಾಯಿತು ಎಂಬುದು ಸಿಂಪಲಾಗಿ ಹೇಳುತ್ತೇನೆ. ಇವರ ಸಾವಿಗೆ ಸಂಶಯ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಸಾವು ಹೇಗಾಯಿತು ಅಂತೇಳಿ ನಾನು ಸಿಂಪಲಾಗಿ ಹೇಳುತ್ತೇನೆ. ನಮಸ್ಕಾರ. ಡಿಸೆಂಬರ್ 6, 1956ರಂದು ಇಡೀ ದಿಲ್ಲಿ ನಗರವೇ ಅಲ್ಲದೆ ಇಡೀ ಭಾರತ ದೇಶದ ಪ್ರತಿಯೊಬ್ಬರ ದಲಿತರ ಸಮಾಜ ಹೋರಾಟಗಾರರ ಮತ್ತು
ಹಿಂದುಳಿದ ವರ್ಗದ ಜನರ ಕಣ್ಣಿನಲ್ಲಿ ನೀರು ತುಂಬಿತ್ತು. ಕಾರಣ ಆ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಲೋಕವನ್ನು ತ್ಯಜಿಸಿದರು. ಆದ್ದರಿಂದ ಅವರ ಸಾವಿನಲ್ಲಿಯೂ ಕೂಡ ಸಂಶಯ ಇದೆ ಅಂತ ಕೆಲವರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅವರು ರಾತ್ರಿ ಮಲಗಿರ್ತಾರೆ. ಅವರಿಗೆ ಪ್ರತಿಯೊಂದು ಅವರ ಕೆಲಸಗಾರರು ನೋಡ್ಕೊಂಡು ಹೋಗಿರ್ತಾರೆ. ಆದರೆ ಬೆಳಗ್ಗೆ ಬಂದಾಗ ಅವರು ಜೀವಂತಿರುವುದಿಲ್ಲ. ಆಗ ಅವರಿಗೆ ಸವಿತಾ ಎಂಬ ಧರ್ಮಪತ್ನಿಯು ಅವರ ಕೈಯಲ್ಲಿ ಅಂದರೆ ಬೇರೆ ಕೈಯಲ್ಲಿ ಫೋನ್ ಮಾಡಿಸ್ತಾರೆ. ಫೋನ್ ಮಾಡಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧಿಕರಿಗೆ ಕಾಲ್ ಮಾಡುವಾಗ ಅವರು ಮೇನ್ ವ್ಯಕ್ತಿಗಳಿಗೆ ಕರೀತಾರೆ. ಆವಾಗ ಅವರು ಏನು ಹೇಳ್ತಾರೆ ಇಲ್ಲಿ ತಾವು ಗಮನಿಸಬಹುದು. ಬಾಬಾ ಸಾಹೇಬರು ಚೆನ್ನಾಗಿದ್ದಾರೆ ಎಂದು ಅವರು ಅವಸರವಾಗಿ ಹೇಳಿದ್ದರು. ನಾನು ದುಃಖದಿಂದ ಆಘಾತಕಾರ ವಾರ್ತೆಯನ್ನು ಅವರಿಗೆ ಹೇಳಿದೆ. ಅವರು ನಂತರ ಮತ್ತೊಮ್ಮೆ ಟೆಲಿಫೋನ್ ಬೆಲ್. ಇದು MR ಭಾರದ್ವಾಜರಿಂದ ದುಃಖದಿಂದ ಆವರಿಸಿದ್ದಾಗಿತ್ತು. ಆ ಆಘಾತವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಗಂಟಲು ಕಟ್ಟಿದಂತಾಗಿ ಗೋಳಾಡುತ್ತಾ ಅಳುತ್ತಾ ಬಾಬಾ ಸಾಹೇಬರು ತೀರಿಕೊಂಡಿದ್ದನ್ನು ಅವರಿಗೆ ತಿಳಿಸಲು ನನಗೆ ಸ್ವಲ್ಪ ಸಮಯವೇ ಬೇಕಾಯಿತು. ತೀರಾ ನಡಗಿ ಹೋದ ಸೋಹನ್ಲಾಲ್ ಶಾಸ್ತ್ರಿ ಮತ್ತು MR ಭಾರದ್ವಾಜ್ ಇಬ್ಬರು ತಡ ಮಾಡದೆ ನಂಬರ್ 26 ಅಲಿಪುರ್ ರಸ್ತೆ ತಲುಪಿದರು. ಸ್ವಲ್ಪ ಸಮಯದ ನಂತರ ಭೀಕು, ಆನಂದ್, ಕೌಶಲ್ಯನ್, ಟಬಿ ಭೋಸ್ಲೆ, ವಿಮಲ್ ಚಂದ್ರ, SN ಶಾಸ್ತ್ರಿ ಮತ್ತು ಬಾಬಾ ಸಾಹೇಬರ ನಿಕಟವರ್ತಿಗಳ ಒಂದು ಬಹುದೊಡ್ಡ ಗುಂಪವೇ ಬಂದು ಸೇರಿತ್ತು. SN ಶಾಸ್ತ್ರಿಗಳು ತುಂಬ ಕೋಪಗೊಂಡಿದ್ದರು. ಅವರ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾಗಿದ್ದವು. ಅವರ ಏನೋ ಸಂಶಯ ಕಾಡುತ್ತಿತ್ತು. ಕೊನೆಗೂ ಆಕೆ ಬಾಬಾ ಸಾಹೇಬರನ್ನು ಮುಗಿಸುವ ಯತ್ನದಲ್ಲಿ ಗೆದ್ದೇ ಬಿಟ್ಟಳು ಎಂದು ಅವರು ಹೇಳಿದರು ಎಂದು ಅತ್ತರು ಕೂಗಾಡಿದರು. ಅವರನ್ನು ಸಮಾಧಾನಪಡಿಸಲು ಸಾಧ್ಯವಾಗಿಲ್ಲ. ಪತ್ರಿಕಾ ಜಾಥಾದಿಂದ ಸಾರ್ವಜನಿಕರಿಂದ ಸತತವಾಗಿ ಸುಮಾರು 50,000 ಜನರಿಂದ ತುಂಬಿದ ಆ ಜಾಗದಲ್ಲಿ ಟೆಲಿಫೋನ್ ಕರೆಗಳು ಮಹಾಪೂರವೇ ಹರಿಯುತ್ತಿತ್ತು. ಡಾಕ್ಟರ್ ಅಂಬೇಡ್ಕರ್ ಸಾವಿನ ವಾರ್ತೆಯು ಇಡೀ ದೆಹಲಿಯ ಉದ್ದಗಲಕ್ಕೂ ಕಾಡಿಗಿಚ್ಚಿನಂತೆ ಹಬ್ಬಿತ್ತು. ದೊಡ್ಡ ಸಂಖ್ಯೆಯಲ್ಲಿ ಜನರು ನಂಬರ್ 26 ಅಲಿಪುರ್ ರಸ್ತೆಗೆ ಧಾವಿಸಿದರು. ಕೂಡಲೇ ಆ ಅಪ್ರತಿಮ ಪುರುಷನಿಗೆ ಗೌರವ ಸಲ್ಲಿಸಲು ಎಲ್ಲ ಗುಂಪುಗಳು, ಎಲ್ಲ ಸಮುದಾಯಗಳ, ಎಲ್ಲ ಧರ್ಮಗಳ ಹೆಂಗಸರು, ಗಂಡಸರು, ದಲಿತರು, ಸಾಮಾಜಿಕ ನ್ಯಾಯವಾದಿಗಳು ತುಂಬಿ ತುಳುಕುತ್ತಿದ್ದರು. ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಆ ಬಂಗಲೆಯ ಕಾಂಪೌಂಡ್ ಹಿಂಭಾಗ, ಮುಂಭಾಗ, ಒಳಭಾಗ, ಹೊರಭಾಗ ಮಾನವೀಯತೆಯ ಸಮುದ್ರದಂತೆ ಕಂಡಿತ್ತು. ಬೃಹತ್ ಸಂಖ್ಯೆಯಲ್ಲಿ ದಲಿತರು, ಪರಿಶಿಷ್ಟ ಜಾತಿಗಳು, ಒಕ್ಕೂಟದ ಬಾವುಟಗಳು ಎತ್ತಿಳಿದುಕೊಂಡು ಮತ್ತು ಕಪ್ಪು ಬಾವುಟಗಳನ್ನು ಧರಿಸಿಕೊಂಡು ಶೋಕಪೂರಿತ ಕಣ್ಣುಗಳಿಂದ ಕಣ್ಣು ಹರಿಸುತ್ತಾ ಬಂಗಲೆಯ ಒಳಗೆ ತುಂಬಿಕೊಂಡಿತ್ತು. ಮುಂದುವರಿಯಿತು. ತಮ್ಮ ವಿಮೋಚಕ ಮತ್ತು ತಮ್ಮ ದೇವರೆಂದುಕೊಂಡು ಅಗಲಿದ ನಾಯಕನಿಗೆ ಅವರು ಗೌರವ ಸಲ್ಲಿಸಿದರು. ಸೋಕಿತರಾಗಿದ್ದರು. ಹೆಂಗಸರು ಮತ್ತು ಎದೆ ಬಡಿದುಕೊಂಡಿದ್ದರು, ಗೋಳಾಡುತ್ತಿದ್ದರು. ಹೂಮಾಲೆಗಳಿಂದಲೇ ಸಿಂಗರಿಸಲ್ಪಟ್ಟ ಪಾರ್ಥಶರೀರವನ್ನು ಬುದ್ಧ ದೇವರ ಚಿತ್ರಗಳು ಮತ್ತು ವಿಗ್ರಹಗಳಿಂದ ಅಲಂಕರಿಸಲಾಗಿದ್ದ ದವಾಖಾನೆಯ ಇಡಲಾಗಿತ್ತು. ಜನರು ಸೇವಕರ ಪರಿವಾರದ ಸುತ್ತಲೂ ಸಾಗಬಹುದಿತ್ತು. ಆದರೆ ಹಿಂದಿನಿಂದ ಜನರ ಒತ್ತಡ ಅತಿಯಾಗಿದ್ದರಿಂದ ಯಾರನ್ನು ನಿಲ್ಲಿಸೋದಕ್ಕಾಗಲಿ ಅಥವಾ ಯಾವ ಕಾರಣಕ್ಕೂ ತಡೆ ಮಾಡೋದಕ್ಕಾಗಲಿ ಜನರು ಎತ್ತಲಿಂದಲೂ ಸಾಗು ಬರುತ್ತಿತ್ತು. ಲಕ್ಷಾಂತರನ್ನು ಸೇರಿದರು. ತನ್ನ ಶಾಶ್ವತವಾದ ನಿದ್ರೆಯಲ್ಲಿ ಬಾಬಾ ಸಾಹೇಬರಿಗೆ ಶಾಂತಿ ಮಾಡಬಾರದೆಂದು ಎಂಬಂತೆ ಜನರು ತುಂಬ ನಿಶಬ್ದವಾಗಿ ಭಾರವಾರ ಹೆಜ್ಜೆಗಳನ್ನಿಟ್ಟು ಚಲಿಸಿದರು. ಹಲವಾರು ಸಂಪುಟ ದರ್ಜೆಗಳು, ಮಂತ್ರಿಗಳು ಅಲ್ಲಿ ಜಗಜೀವನ್ ರಾಮ್ ಸಂಪರ್ಕ ಮಂತ್ರಿ, JB ಪಂತ್ ಗೃಹ ಮಂತ್ರಿ, SV ಕೃಷ್ಣಮೂರ್ತಿ ರಾವ್ ರಾಜ್ಯಸಭಾ ಉಪಸಭಾಪತಿ, ರಾಜ್ಕುಮಾರ್ ಅಮೃತ್ ಕೌರ್ ಆರೋಗ್ಯ ಮಂತ್ರಿ, S ಸ್ವರ್ಣ ಸಿಂಗ್ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಅಧಿಕಾರಿಗಳು ಮತ್ತು ಕಾನೂನು ಮಂತ್ರಾಲಯ ವಿಭಾಗದವರು ಹೂವಚ್ಚಿಕೊಂಡೊಡನೆ ಬಾಬಾ ಸಾಹೇಬರ ನಿವಾಸಕ್ಕೆ ಬಂದರು. ಕೇಂದ್ರ ಶಿಕ್ಷಣದ ಮಂತ್ರಿ ಶ್ರೀಮತಿ ಚಂದು ಶೇಖರ್ ಅವರು ಅಳುತ್ತಿದ್ದರು. ಹೆಚ್ಚಿನ ಸಂಖ್ಯೆಯ ಪ್ರಮುಖ ನಾಗರಿಕರು, ಕೇಂದ್ರ ಸರ್ಕಾರದ ನೌಕರರು ಬೇರೆ ಬೇರೆ ಕಚೇರಿಗಳಲ್ಲಿ ಬಂದು ಖಾಸಗಿ
ಸಮಯದಲ್ಲಿ ಕೆಲಸ ಮಾಡುತ್ತಿದ್ದ ನೌಕರು ಸಹ ತಮ್ಮ ಗೌರವ ಸೂಚಿಸಲು ಅಲಿಪುರ ರಸ್ತೆಗೆ ಧಾವಿಸಿದರು. ಬಾಬಾ ಸಾಹೇಬರ ಸಾವು ಇಷ್ಟು ಬೇಗನೆ ಸಂಭವಿಸುತ್ತದೆ ಎಂದು ಮುನ್ಸೂಚನೆಯೂ ಅರಿಯಿಲ್ಲದೆ ಅವರಿಗೆ ಸಭಾಸಹಸನ ವಾರ್ತೆ ದೊಡ್ಡ ಆಘಾತ ಉಂಟು ಮಾಡಿತ್ತು. ಡಾಕ್ಟರ್ ಬಾಬಾ ಅಂಬೇಡ್ಕರನ್ನು ಸಭಾಮಂಟಪದಾಗಲಿ ಯಾವುದೇ ಕಾರ್ಯಕ್ರಮದಾಗಲಿ ಅಥವಾ ಯಾವುದೇ ಜಾರಿ ಫೋನ್ನಲ್ಲಿ ಆಗಲಿ ಡಾಕ್ಟರ್ ಅಂಬೇಡ್ಕರ್ ಆರೋಗ್ಯದ ಬಗ್ಗೆ ಆಗಾಗ್ಗೆ ಪ್ರೀತಿಯಿಂದ ವಿಚಾರಿಸಿದ ಮತ್ತು ಹೊರ ದೇಶವರಿಗೂ ಆ ಡಾಕ್ಟರ್ ಅಂಬೇಡ್ಕರ್ ಸಚಿವ ಸಂಪುಟದ ಅಮೂಲ್ಯ ರತ್ನವೆಂದು ಪರಿಚಯಿಸಿಕೊಂಡಿದ್ದರು. ಹೆಮ್ಮೆ ಪಡುತ್ತಿದ್ದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡಲೇ ಬಂದರು. ಬಾಬಾ ಸಾಹೇಬ್ ಪಾರ್ಥಿವ ಶರೀರದ ಮೇಲೆ ಹೂವು ನಟ್ಟು ನೆಹರು ಅವರು ಬಾಬಾ ಸಾಹೇಬರ ಸಾವು ಸಂಭವಿಸಿದ ಸನ್ನಿವೇಶ ಬಗ್ಗೆ ಸಂತಾನ ಸೂಚಿಸಿದರು. SLV ಶಾಸ್ತ್ರಿ ಮತ್ತು ನಾನಕ್ ಚಂದ್ ರತೂರಿಂದ ವಿವರಗಳು ಪಡೆದರು ಮತ್ತು ಅವರ ಉಪನ್ಯಾಸಕರು, ಭಕ್ತರು ಮತ್ತು ಹಿಂಬಾಲಕರು ಅಂತ್ಯಸಂಸ್ಕಾರದಲ್ಲಿ ಭಾಗವಹಿಸಿದರು.